ನಮಸ್ಕಾರ. ಕೋಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಂಗ್ಯುಲರ್ CLI ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ಮೊದಲು ಆಂಗ್ಯುಲರ್ CLI ಗೆ Node.js ಇನ್ಸ್ಟಾಲ್ ಆಗಿರಬೇಕು. ಸೊ ನಿಮ್ಮ ಸಿಸ್ಟಮ್ ಅಲ್ಲಿ Node.js ಇನ್ಸ್ಟಾಲ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಫಸ್ಟ್ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿ. node-v ಅಂತ ಟೈಪ್ ಮಾಡಿ. ಸೊ ಇಲ್ಲಿ ಏನ್ ಬರ್ತಾ ಇದೆ, ನೋಡ್ ಈಸ್ ನಾಟ್ ರೆಕಗ್ನೈಸ್ಡ್ ಆಸ್ ಅನ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಕಮಾಂಡ್ ಅಂತ ಬರ್ತಾ ಇದೆ. ಸೊ ನೋಡ್ ಇನ್ಸ್ಟಾಲ್ ಆಗಿಲ್ಲ. ಈಗ Node.js ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ಕ್ರೋಮ್ ಓಪನ್ ಮಾಡಿ, ನೋಡ್ ಅಂತ ಸರ್ಚ್ ಮಾಡಿ, ನೋಡ್ ಅಥವಾ Node.js ಅಂತ ಸರ್ಚ್ ಮಾಡಿ. ಅಫಿಷಿಯಲ್ ವೆಬ್ಸೈಟ್ ಸಿಗುತ್ತೆ nodejs.org ಅಂತ, ಇದನ್ನ ಓಪನ್ ಮಾಡಿ. ಸೊ ಲೇಟೆಸ್ಟ್ ವರ್ಷನ್ 18.18.0 ಇದೆ, ಇದನ್ನ ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಆಗ್ತಾ ಇದೆ. ಈಗ ನೆಕ್ಸ್ಟ್ ಕ್ಲಿಕ್ ಮಾಡಿ ಅಂಡ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ 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 ಇಲ್ಲಿ ಈ ಆಪ್ಷನ್ ಸೆಲೆಕ್ಟ್ ಮಾಡಬೇಡಿ ಸದ್ಯಕ್ಕೆ. ನೆಕ್ಸ್ಟ್ ಕ್ಲಿಕ್ ಮಾಡಿ, ಇನ್ಸ್ಟಾಲ್. Node.js has been successfully installed. ಫಿನಿಶ್ ಕೊಡೋಣ. ಈಗ Node.js ಇನ್ಸ್ಟಾಲ್ ಆಗಿದೆಯಾ ಅಂತ ನೋಡ್ ವರ್ಷನ್ ಚೆಕ್ ಮಾಡೋಣ. ಸೊ Node.js ವರ್ಷನ್ ಚೆಕ್ ಮಾಡಿದಾಗ ನಮಗೆ ವರ್ಷನ್ 18.18.0 ಇನ್ಸ್ಟಾಲ್ ಆಗಿದೆ. ಸೊ ಈಗ ನಾವು ಇಲ್ಲೇ ನೋಡ್ಗೆ ಶಿಫ್ಟ್ ಆಗೋಣ. ಒಂದ್ಸಲ ನೋಡ್ಗೆ ಶಿಫ್ಟ್ ಆಗಿದ ತಕ್ಷಣ ಕೆಲವೊಂದು ನಾವು ಎಕ್ಸಿಕ್ಯೂಟ್ ಮಾಡಿ ಚೆಕ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು, ನೋಡ್ ಅಂತ ಟೈಪ್ ಮಾಡಿದ ತಕ್ಷಣ ಇದು Node.js ಗೆ ಶಿಫ್ಟ್ ಆಗಿದೆ. ಸೊ ಈಗ ನಾವು ಏನ್ ಮಾಡ್ತೀನಿ, ಕನ್ಸೋಲ್ ಲಾಗ್ ಮಾಡೋಣ. ನೋಡ್ ವರ್ಕ್ ಆಗ್ತಿದೆಯೋ ಅಂತ ಚೆಕ್ ಮಾಡೋಕೆ ಕನ್ಸೋಲ್ ಲಾಗ್. ಹೆಲೋ ನೋಡಿ, ಹೆಲೋ ಅಂತ ಟೈಪ್ ಆಯ್ತು. ಸೊ ನೋಡ್ ವರ್ಕ್ ಆಗ್ತಿದೆ. ಸೊ ಅಂಡ್ ನಾವು ಇಲ್ಲಿ ಬೇರೆ ಅರ್ಥಮೆಟಿಕ್ ಆಪರೇಷನ್ಸ್ ಮಾಡಬಹುದು, ಲೈಕ್ 2 + 2 4 ಆರ್ 2 - 1 ಲೈಕ್ ದಿಸ್. ಸೊ ನೋಡ್ ವರ್ಕ್ ಆಗ್ತಾ ಇದೆ. ಸೊ ಈಗ ನೋಡ್ ಆಗಿದ ನಂತರ ನೆಕ್ಸ್ಟ್ ಆಂಗ್ಯುಲರ್ ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ಆಂಗ್ಯುಲರ್ ಇನ್ಸ್ಟಾಲ್ ಮಾಡಲಿಕ್ಕೆ ನಾವು ಆಂಗ್ಯುಲರ್ ವೆಬ್ಸೈಟ್ ಹೋಗೋಣ. ಆಂಗ್ಯುಲರ್ CLI ಫಸ್ಟ್ https.angular.io CLI ಅನ್ನೋ ಅಫಿಷಿಯಲ್ ವೆಬ್ಸೈಟ್ ಇದೆ, ಇದಕ್ಕೆ ಹೋಗೋಣ. ಇಲ್ಲಿ ಡಾಕ್ಯುಮೆಂಟ್ಸ್ ಇದೆ. ಗೋ ಟು ಡಾಕ್ಯುಮೆಂಟ್ಸ್ ಅಂಡ್ ಗೆಟ್ ಸ್ಟಾರ್ಟೆಡ್, ಸೆಟಪ್. ಇದರಲ್ಲಿ ಪ್ರೀ ರಿಕ್ವಿಸಿಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಡೀಟೇಲ್ ಆಗಿ ನೀವು ಓದ್ಕೋಬಹುದು ಪ್ರತಿಯೊಂದನ್ನು. Node.js ನಮಗೆ ರಿಕ್ವೈರ್ಡ್ ಇದೆ. ಸೊ Node.js ನ ಆಲ್ರೆಡಿ ನಾವು ಇನ್ಸ್ಟಾಲ್ ಮಾಡಿದೀವಿ. ಸೊ ನೆಕ್ಸ್ಟ್ ಆಂಗ್ಯುಲರ್ CLI ಇನ್ಸ್ಟಾಲ್ ಮಾಡಕ್ಕೆ ಇದು ಕಮಾಂಡ್ npm install -g @angular/CLI. ಇದನ್ನ ಕಾಪಿ ಮಾಡ್ಕೊಳ್ಳೋಣ. ಆಂಗ್ಯುಲರ್ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಗಿದೆ. ಓಕೆ, ಈಗ ನಾವು ಆಂಗ್ಯುಲರ್ ಪ್ರಾಜೆಕ್ಟ್ ನ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ಆಂಗ್ಯುಲರ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಲಿಕ್ಕೆ ನಾನು ವಿಜುವಲ್ ಸ್ಟುಡಿಯೋ ಕೋಡ್ ಯೂಸ್ ಮಾಡ್ತಾ ಇದ್ದೀನಿ. ವಿಜುವಲ್ ಸ್ಟುಡಿಯೋ ಕೋಡ್ ಅಂತ IDE, ನೀವು ಯಾವ IDE ಬೇಕಾದ್ರೂ ಯೂಸ್ ಮಾಡಬಹುದು. ಬೇಕಾದ್ರೆ ನೋಟ್ಪ್ಯಾಡ್++ ಯೂಸ್ ಮಾಡಬಹುದು ಅಥವಾ ಸಬ್ಲೈಮ್ ಟೆಕ್ಸ್ಟ್ ಯೂಸ್ ಮಾಡಬಹುದು.
ಸೊ ಮೊದಲನೇದಾಗಿ ಪ್ರಾಜೆಕ್ಟ್ನ ಯಾವ ತರ ಕ್ರಿಯೇಟ್ ಮಾಡೋದು ಅಂದ್ರೆ ಫಸ್ಟ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗೋಣ. ಇಲ್ಲಿ ನೋಡ್ಬೋದು ನೀವು ಕ್ರಿಯೇಟ್ ಎ ವರ್ಕ್ ಸ್ಪೇಸ್ ಅಂಡ್ ಇನಿಷಿಯಲ್ ಅಪ್ಲಿಕೇಶನ್ ಅಂತ NG ನ್ಯೂ ಅಂಡ್ ಅಪ್ಲಿಕೇಶನ್ ನೇಮ್ ಕೊಟ್ಟಿದ್ದಾರೆ. ಸೊ ಇದನ್ನ ಕಮೆಂಟ್ ನ ಟೈಪ್ ಮಾಡೋಣ. ಈಗ NG ನ್ಯೂ ಟೆಸ್ಟ್ ಆಪ್ ಅಂತ ನಾನು ಸಬ್ಮಿಟ್ ಮಾಡಿದ್ದೀನಿ. ಈಗ ನನಗೆ ಟೆಸ್ಟ್ ಆಪ್ ಅನ್ನೋ ಪ್ರಾಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಇದಕ್ಕೂ ಮುಂಚೆ ನಾನು ಆಂಗ್ಯುಲರ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿಕೊಂಡು ಆ ಫೋಲ್ಡರ್ನ ವಿಜುವಲ್ ಸ್ಟುಡಿಯೋ ಐಡಿಯಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಇನ್ಸೈಡ್ ದಿಸ್ ಫೋಲ್ಡರ್ ಈಗ ನಾನು NG ನ್ಯೂ ಟೆಸ್ಟ್ ಆಪ್ ಅಂತ ಕೊಟ್ಟಿರೋದ್ರಿಂದ ಟೆಸ್ಟ್ ಆಪ್ ಅನ್ನೋ ಪ್ರಾಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಡೂ ಯು ಲೈಕ್ ಟು ಆಡ್ ಆಂಗ್ಯುಲರ್ ರೌಟಿಂಗ್ ಅಂತ ಕೇಳ್ತಾರೆ, ಎಸ್ ಕೊಡಿ. ನೆಕ್ಸ್ಟ್ CSS ಕೇಳ್ತಾರೆ, ಯಾವ ತರ ಟೈಪ್ ಆಫ್ CSS ಆರ್ SCSS ಆರ್ SASS ಈ ತರ. ನಾನು ನಾರ್ಮಲ್ CSS ನ ಚೂಸ್ ಮಾಡ್ತೀನಿ. ಈಗ ಆಂಗ್ಯುಲರ್ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಗಿದೆ ಅಂಡ್ ಎಲ್ಲ ನೋಡ್ ಪ್ಯಾಕೇಜಸ್ npm ಇನ್ಸ್ಟಾಲ್ ಎಲ್ಲ ಆಗಿದೆ. ನೀವು ಇಲ್ಲಿ ಓಪನ್ ಮಾಡಿ ನೋಡ್ಬೋದು ಕೂಡ. ಸೊ ಬೇಸಿಕ್ ಬೇಕಾಗಿರುವಂತ ಎಲ್ಲ ಫೈಲ್ಸ್ ಕ್ರಿಯೇಟ್ ಆಗಿದೆ ಅಂಡ್ ನೋಡ್ ಮಾಡ್ಯೂಲ್ಸ್, ರಿಕ್ವೈರ್ಡ್ ಡಿಪೆಂಡೆನ್ಸಿ ಮಾಡ್ಯೂಲ್ಸ್ ಎಲ್ಲ ನಮಗೆ ಡೌನ್ಲೋಡ್ ಆಗಿರುತ್ತೆ. ಸೊ ಈಗ ಏನ್ ಮಾಡೋಣ ಅಂತಂದ್ರೆ, ಈ ಪ್ರಾಜೆಕ್ಟ್ ರನ್ ಮಾಡೋದಕ್ಕೂ ಮುಂಚೆ ಟೆಸ್ಟ್ ಆಪ್ ಒಳಗಡೆ ಎಂಟರ್ ಆಗಬೇಕು. ಇದಕ್ಕೆ ಕಮಾಂಡ್ ಬಂದು cd ಟೆಸ್ಟ್ ಆಪ್. ಸೊ ಈಗ ಟೆಸ್ಟ್ ಆಪ್ ಒಳಗಡೆ ಹೋಗಿದ್ದೀವಿ. ಈಗ ರನ್ ಮಾಡ್ಲಿಕ್ಕೆ ಕಮಾಂಡ್ ಬಂದು ng serve. ಈಗ ಅಪ್ಲಿಕೇಶನ್ ರನ್ ಆಗಿದೆ. ಇಲ್ಲಿ ಪೋರ್ಟ್ ಕೂಡ ಕೊಟ್ಟಿರ್ತಾರೆ, ಯಾವ ಪೋರ್ಟ್ ನ ಯೂಸ್ ಮಾಡಬೇಕು, ಯಾವ್ದು ಲಿಂಕ್ ನ ಯೂಸ್ ಮಾಡಬೇಕು ಅಂತ ಕಾಪಿ ಮಾಡ್ಕೊಳ್ಳಿ ಅಂಡ್ ಬ್ರೌಸರ್ ಅಲ್ಲಿ ಚೆಕ್ ಮಾಡೋಣ. ಇದು ಬೇಸಿಕ್ ಪೇಜ್. ಸೊ ಆಂಗ್ಯುಲರ್ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ.